ಶ್ರಾವಣಿ ಶ್ರಾವಣಿ ಬಾಗಲ್ ತೆಗಿಯಮ್ಮ. ಶ್ರಾವಣಿ ನನ್ ಮಾತ್ ಕೇಳಮ್ಮ. ಶ್ರಾವಣಿ ಬಾಗಲ್ ತೆಗಿ. ಈ ಹುಡುಗಿ Mom, you are genius, Mom. Genius. ನಿನಗೆ ನೀನೇ ಸರಿಸಾಟಿ. ನಿನ್ನ ಪ್ಲಾನ್ಸ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಗುರಿನೇ ಎಲ್ಲೋ ಇರುತ್ತೆ, ಕಲ್ಲೇ ಎಲ್ಲೋ ಬೀಸ್ತೀಯ. ಆದರೆ ನೋಡ್ದವ್ರು ಕಣ್ ತಪ್ಪಿಸಿ ಗುರಿ ಕರೆಕ್ಟಾಗಿ ಬಿಡುತ್ತೆ. ಯು ಆರ್ ವಂಡರ್ಫುಲ್ ಮಾಮ್, ವಂಡರ್ಫುಲ್. ಹೇಳು ಕೌಸಲ್ಯ. ಗುಡ್. ನಾನು ಹೇಳಿದ ಹಾಗೆ ಮಾಡಿದ್ಯಾ. ನಿನಗೆ ಸೇರ್ಬೇಕಾಗಿರೋ ದುಡ್ಡು ನಿನ್ನ ಕೈ ಬಂದು ಸೇರುತ್ತೆ. ಹಾಗೆ ನಿನ್ನ ಮಗನಿಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆನೂ ಮಾಡಿಸ್ತೀನಿ. ಡೋಂಟ್ ವರಿ. ಆದರೆ ಮತ್ತೆ ನನಗೆ ಕಾಲ್ ಮಾಡಬೇಡ. ಗಾಟ್ ಇಟ್? ಹುಡುಗನಮ್ಮ. ಮಾಮ್, ಅಕಸ್ಮಾತಾಗಿ ಅವ್ರೇನಾದರೂ ನಿನ್ನ ಮಾತನ್ನ ಮೀರಿ ಶ್ರಾವಣಿನ ಒಪ್ಕೊಂಡಿದ್ದಿದ್ರೆ? ಅಲ್ಲ, ಯಾಕೆ ಕೇಳಿದೆ ಅಂದರೆ ಎಲ್ರಿಗೂ ಆಸೆ ಇರುತ್ತಲ್ಲ ಮಿನಿಸ್ಟ್ರ್ ಮನೆ ಸಂಬಂಧ ಬೆಳೆಸ್ಬೇಕು ಅಂತ. ಮ್ಯಾಡಿ, ನಾನೇನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಆ ಹುಡುಗನ ಮೇಲೆ ಈಗಾಗಲೇ 2-3 ಕೇಸ್ಗಳಿದೆ. ಅವರೇನಾದರೂ ನಾನು ಹೇಳ್ದಾಗ ಕೇಳಲಿಲ್ಲ ಅಂತಂದರೆ ಆ ಕೇಸ್ಗಳನ್ನ ಮತ್ತೆ ರೀಓಪನ್ ಮಾಡ್ತಾರೆ. ಅವರನ್ನೆಲ್ಲ ಕಂಬಿ ಎಣಿಸೋ ಹಾಗೆ ಮಾಡ್ತಾರೆ. ನಾನು ಬರೀ ಆಸೆ ಹುಟ್ಟಿಸಿ ಕೆಲಸ ಮಾಡಿಸ್ಕೊಳ್ಳಲ್ಲ. ಆ ಆಸೆಯಿಂದ ಒಂದು ಭಯನೂ ಇಟ್ಟಿರ್ತೇನೆ. ಮಾಮ್, ನಿನ್ನ ಹೊಗಳೋದಕ್ಕೆ ಪದಗಳು ಸಿಕ್ತಿಲ್ಲ ಮಾಮ್. ಈಗ ಅರ್ಥ ಆಯ್ತಾ ನಾನು ಇಷ್ಟೆಲ್ಲ ಯಾಕೆ ಮಾಡಿದ್ದು ಅಂತ? ಪ್ರತಿ ಸಲ ವೀರು ಶ್ರಾವಣಿಗೆ ಹುಡುಗ ಹುಡುಕ್ಬೇಕಾದ್ರೆ ಅವನಿಗೆ ಇದೇ ರೀತಿ ಅನುಭವಗಳಾಗ್ಬೇಕು. ಕೊನೆಗೆ ಬೇರೆ ಯಾವ ಹುಡುಗನೂ ಬೇಡ, ಮದನೇ ಸಾಕು ಅಂತ ಅವನೇ ಬಂದು ನಮ್ಮ ಹತ್ರ ಹೇಳ್ಬೇಕು. ಅಬ್ಬಾ ಮಾಮ್, ಇವತ್ತು ಸಮಾಧಾನ ಆಯ್ತು. ನಿನ್ನೆ ರಾತ್ರಿ ನೀನು ಆಡಿದ ಮಾತುಗಳು ಕೇಳಿ ಹುಚ್ಚ ಆಗ್ಬಿಟ್ಟಿದೆ. ಮಾಮ್, ಯು ಆರ್ ಬ್ರಿಲಿಯಂಟ್ ಮಾಮ್, ಬ್ರಿಲಿಯಂಟ್. ಇಂಥ 100 ಸಂಬಂಧಗಳು ಬಂದ್ರು ಅದನ್ನು ಹಾಳು ಮಾಡಕ್ಕೆ ನಾನು ರೆಡಿಯಾಗಿರ್ತೇನೆ. ನೀನು ಶ್ರಾವಣಿ ಕೈ ಹಿಡಿದು ಈ ಮನೆನ ಆಳೋದಕ್ಕೆ ರೆಡಿಯಾಗಿರ್ತೀನಿ. ಯಜಮಾನ್ರ ಬೆನ್ನಿಂದೆ ಇಂಥ ಮೋಸ ನಡೀತಾ ಇದೆಯಾ? ಶ್ರಾವಣಿ ಮೇಡಮ್ ಹೇಳಿದ್ರು ಇವರಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ. ಆದರೆ ಇವರಿಂದ ಶ್ರಾವಣಿ ಮೇಡಮ್ ಜೀವನನೇ ಹಾಳಾಗ್ತಾ ಇದೆ. ಅವ್ರಿಗೆ ಗೊತ್ತೇ ಆಗಲಿಲ್ವಾ? ಯಜಮಾನ್ರು ಇವ್ರ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆನ ಇವ್ರ ಈ ಮನೆ ನಾಶ ಮಾಡೋಕ್ಕೆ ಆಯುಧ ಮಾಡ್ಕೋತಾ ಇದ್ದಾರೆ. ಇಲ್ಲ, ಹೇಗಾದರೂ ಮಾಡಿ ಇವರಿಂದ ಯಜಮಾನ್ರನ್ನ ಈ ಮನೆನ ಕಾಪಾಡ್ಕೋಬೇಕು. ಶ್ರಾವಣಿ ಮೇಡಮ್ ಮೇಲೆ ನಡೀತಿರೋ ಇವ್ರ ಪಿತೂರಿಯಿಂದ ಪಾರು ಮಾಡಬೇಕು. ಮೇಡಮ್, ಶ್ರಾವಣಿ ಮೇಡಮ್ ಮೇಲೆ ಶ್ರಾವಣಿ ಅಳ್ತಾ ಹೋಗಿ ಅವಳು ರೂಮ್ ಬಾಗಿಲು ಹಾಕೊಂಡ್ಬಿಟ್ಟಿದ್ದಾಳೆ. ಹೌದಾ? ಹೌದು. ಎಷ್ಟು ಬಾಗಿಲು ಬಡಿದ್ರು ಓಪನ್ ಮಾಡ್ತಾ ಇಲ್ಲ. ನೀನು ಮಾತಾಡಿದ್ರೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಪ್ಲೀಸ್ ಸುಬು, ಹೋಗಿ ಅವಳ ಹತ್ರ ಮಾತಾಡ್ತಿರು. ಅಷ್ಟರಲ್ಲಿ ಹೋಗಿ ನಾನು ಅವಳು ಊಟ ತೊಗೊಂಡು ಬರ್ತೀನಿ. ಸರಿ, ನಾನು ನೋಡ್ತೀನಿ. ಮೇಡಮ್ 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 ಬಾಗ್ಲಿ ತೆಗೀರಿ ಮೇಡಮ್. ಇವಾಗ ಬಾಗ್ಲಿ ತೆಗ್ದಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಯಾಕೆ ಹೇಳ್ತಾ ಇದ್ದೀರಾ ಮೇಡಮ್? ಒಂದು ಲೆಕ್ಕದಲ್ಲಿ ಮದುವೆ ಕ್ಯಾನ್ಸಲ್ ಆಗಿದ್ದು ಖುಷಿ ವಿಚಾರನೇ ಅಲ್ವಾ ನಿಮಗೆ? ದುಃಖ ಯಾಕೆ?
ಅಮ್ಮ ಯಾರು, ಹೇಗಿದ್ದಾರೆ, ಎಲ್ಲಿದ್ದಾರೆ, ಯಾವುದು ನನಗೆ ಗೊತ್ತಿಲ್ಲ. ಆದ್ರೂ ಯಾರಾದ್ರೂ ಅಮ್ಮನ ಬಗ್ಗೆ ಮಾತಾಡಿದ್ರೆ ನನ್ನ ಜೀವ ಹೋರಾಗುತ್ತೆ ಸುಮ್ಮು. ಯೋಗ್ಯತೆ ಏನು? ಏನ್ ನಿನ್ ಯೋಗ್ಯತೆ? ಈ ಮನೆ ಯಜಮಾನಿನೇ ಮುಟ್ಟಿದ್ಯಾ ನೀನು? ಎಷ್ಟೋ ಧೈರ್ಯ ನಿನಗೆ? ಮಾರಿ ನೀನ್ ಹೊಡಿಯೋ ಒಂದು ನೇಟು ಇವ್ನ್ ಯಾರು ಅಂತ ಇವನಿಗೆ ಗೊತ್ತಾಗ್ಬೇಕು. ಅಷ್ಟೇ ಅಲ್ಲ, ನೀನ್ ಹೊಡಿಯೋ ನೇಟಿದ್ದ ಇಲ್ಲಿ ಕೆಲಸ ಮಾಡೋ ಎಲ್ರಿಗೂ ಪಾಠ ಆಗಿರ್ಬೇಕು. ಹೊಡಿಯೋ. ಮಾಡಿ ನೀನು ಅವನನ್ನು ತಕ್ಕೊಂಡಿರೋ ವಿಷಯ ವೀರು ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅಣ್ಣನೇ ಕೊಡಿದ ನೀನು ಮಾಡಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ನೀನು ಮಾಡಿಲ್ಲ. ಅಕ್ಕನ ನಿರ್ಧಾರಗಳಿಗೆ ಅಡ್ಡ ಹೋಗೋದಕ್ಕೆ ಹೋಗ್ಬೇಡ. ಅಲ್ಲ ರೀ, ಸುಬ್ಬುಗೆ ಹಾಗೆ ಹೊಡಿತಿದ್ರು ನೋಡ್ಕೊಂಡು ನಾ ಸುಮ್ಮನೆ ಇರ್ಬೇಕಾ? ಹಾಗಂತ ಅವನ್ನ ಬಿಡಿಸೋದಕ್ಕೆ ಹೋಗಿ ನಾವು ಕಷ್ಟಕ್ಕೆ ಸಿಕ್ಕಾಕೊಳಕ್ಕಾಗಲ್ಲ. ತೆಪ್ಪಗಿದ್ವು. ಬಿಡಿ ಅವರನ್ನ. ಸುಬ್ಬಣ್ಣ ಏನ್ ತಪ್ಪು ಮಾಡಿದಾರೆ ಅಂತ ಅವ್ರು ಹೊಡಿತಿದ್ದೀರಾ? ಇನ್ನೊಂದೇ ಒಂದೇಟು ನಮ್ಮ ಸುಬ್ಬು ಮೇಲೆ ಕೈ ಮಾಡಿದ್ರೆ ನಾವ್ಯಾರು ಸುಮ್ಮನೆ ಇರಲ್ಲ. ಇಷ್ಟು ವರ್ಷ ಆಯ್ತು ನಮ್ಮ ಯಜಮಾನ್ರೆ ಒಂದು ಏಟು ಹೊಡೆದಿಲ್ಲ, ನೀವು ಯಾರಿಗೆ ಹೊಡೆಯೋಕ್ಕೆ? ನಮ್ಗೆಲ್ಲ ಕೆಲಸ ಕೊಡಿಸಿ ಅನ್ನಕ್ಕೆ ದಾರಿ ಮಾಡಿಕೊಟ್ಟ ಪುಣ್ಯಾತ್ಮ ನಮ್ಮ ಸುಬ್ಬು. ಇಂಥವನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮ್ಗೆ? ಮೂರೋ ತೂಟಕ್ಕೆ ತಿಂಗಳು ಸಂಬಳಕ್ಕೆ ಕೈ ಚಾಚೋ ನೀವು ನಂಗೆ ಎದುರು ನೀನ್ ಮಾತಾಡ್ತೀರಾ? ನಿಮಗೆಲ್ಲ ನಮ್ಮನ್ನ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಸುಬ್ಬಣ್ಣನ ಹೊಡೆಯಕ್ಕೆ ನಾವ್ ಯಾರು ಬಿಡಲ್ಲ. ಕೆಲಸದವರು ಅಂದ್ರೆ ಬರೀ ಸಂಬಳ ಕೈ ಚಾಚೋರಲ್ಲ, ಮೈ ಬಗ್ಸಿ ದುಡಿಯೋರು. ನೀವು ಬಂದಂಗೆ ಅನಿಸ್ಕೊಳಕ್ಕೆ, ಹೊಡೆದಂಗೆ ಓಡಿಸ್ಕೊಳಕ್ಕೆ ನಾವ್ಯಾರು ಇಲ್ಲಿ ಬಿಟ್ಟಿ ಬಿದ್ದಿಲ್ಲ. ಇವ್ರಿಗೆಲ್ಲ ಹೀಗೆ ಹೇಳಿದ್ರೆ ಸರಿ ಹೋಗಲ್ಲ. ಈ ವಿಷಯನ ಯಜಮಾನ್ರ ಹತ್ರ ಹೇಳೋಣ. ಅವಾಗ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಇದು ಎಲ್ಲಿಂದ ಎಲ್ಲೋ ಹೋಗೋ ತರ ಕಾಣಿಸ್ತಿದ್ಯಲ್ಲ, ಇದನ್ನ ಹೀಗೆ ಮುಂದುವರೆಯಕ್ ಬಿಡಬಾರ್ದು. ಏಯ್, ಎಷ್ಟೇ ಮಾತಾಡ್ತೀಯ ನೀನು? ಅತಿ ಆಯ್ತು ನಿಂದು. ಏನೇ ಮಾಡ್ತೀಯ? ಮಾಡಿ ಇದನ್ನ ಇಲ್ಲಿಗೆ ಬಿಟ್ಬಿಡ. ಮಾವಿ ಇವಕ್ಕೆಲ್ಲ ನೀನು ಜಸ್ಟ್ ಸ್ಟಾಪ್ ಇಟ್. ಸುಬ್ಬಣ್ಣ, ಇದನ್ನೆಲ್ಲ ಇಷ್ಟಕ್ಕೆ ಬಿಡೋದು ಬೇಡ. ಯಜಮಾನ್ರಿಗೆ ಹೇಳೋಣ. ಹೌದು ಸುಬ್ಬಣ್ಣ, ನಡಿ ಹೋಗೋಣ. ಗೊತ್ತೋ ಗೊತ್ತಿಲ್ದೇನೋ ಇಷ್ಟೆಲ್ಲ ಆಗೋಯ್ತು. ಇದು ಯಜಮಾನ್ರವರೆಗೂ ಹೋಗೋದು ಬೇಡ. ದಯವಿಟ್ಟು ಇದನ್ನಿಲ್ಲೇ ಬಿಟ್ಬಿಡಿ. ಅದು ಹಾಗಲ್ಲ ಸುಬ್ಬಣ್ಣ. ಹೇಳಿದ್ನಲ್ಲ, ಬಿಟ್ಟು ಬಿಡಿ.
ಎಲ್ಲ ವರಲಕ್ಷ್ಮಿ ಕರಿ ಅವಳನವೇ. ಅಪ್ಪ ಇವತ್ತು ಬೆಳಿಗ್ಗೆಯಿಂದ ಅವ್ಳು ರೂಮ್ ಬಿಟ್ಟು ಆಚೆನೆ ಬಂದಿಲ್ಲ. ಅಲ್ಲ ಎಕ್ಸಾಮ್ ಎಲ್ಲ ಮುಗಿದ್ಮೇಲೂ ಇನ್ನೂ ಓದ್ಕೊಳಕ್ಕಿರುತ್ತಾ ಅವಳಿಗೆ? ಅದೇ ಮತ್ತೆ ಅವಳಿಗೆ ಎಕ್ಸಾಮಲ್ಲಿ ರ್ಯಾಂಕ್ ಬಂದಿರೋದಕ್ಕೆ ದೃಷ್ಟಿ ಆಗುತ್ತಂತೆ, ರೂಮಲ್ಲೇ ಇರಬೇಕು. ಕರಿ ಅವಳನ್ನ. ಹೌದೌದು, ಈಗಾಗಲೇ ಅವಳ ಮೇಲೆ ಒಳ್ಳೆ ದೃಷ್ಟಿನೇ ಬಿದ್ದಿದೆ. ದೃಷ್ಟಿ ಬಿದ್ದಿದ್ರೆ ದೃಷ್ಟಿ ತೆಗೆದು ನಿವಿಳಿಸಿದ್ರೆ ಆಯ್ತು. ಕರಿ ಅವಳನ್ನ. ಹಾಗೆ ಮಾಡಬೇಕು. ಆದರೆ ದೃಷ್ಟಿನ ಆಮೇಲೆ ನಾನೇ ತೆಗಿತೀನಿ. ಈಗ ನೀವು ಊಟ ಮಾಡಿ. ಅವಳು ಊಟ ಮಾಡಲ್ವಾ? ಅವಳು ರೂಮಲ್ಲಿ ಇರ್ತಾಳಲ್ವಾ, ಅಲ್ಲಿಗೆ ಊಟ ತಗೊಂಡು ಹೋಗ್ತೀನಿ, ನೀನು ತಿನ್ನು. ಅವಳು ಸಾರು ಬಡಿಸು. ಹಾಂ, ಸಾಂಬಾರ್ ಚೆನ್ನಾಗಿದೆ ಅಮ್ಮ, ಸಖತ್ತಾಗಿ ಮಾಡಿದ್ಯಾ. ಥ್ಯಾಂಕ್ ಯು. ಆಯ್ತು ನುಲಿಬೇಡ. ಏನೇ ನಿಮ್ಮಮ್ಮ ಇಷ್ಟೊಂದು ಸಿಡುಕ್ತಾ ಇದ್ದಾಳೆ? ಮಗಳಿಗೆ ರ್ಯಾಂಕ್ ಬಂದಿದೆ ಅಂತ ಇವಳಿಗೇನಾದ್ರು ಜಂಬ ಬಂದ್ಬಿಡ್ತಾ? ಅಥವಾ ನನ್ನ ಮಗಳಿಗೆ ರೂಮ್ಗೆ ಊಟ ತರಿಸ್ಕೊಳ್ಳೋಷ್ಟು ಜಂಬ ಬಂದ್ಬಿಡ್ತಾ? ತಲೆಗೆ ವಿದ್ಯೆ ಹತ್ತಬೇಕೇ ಹೊರತು ಅಹಂಕಾರ ಹತ್ತಬಾರ್ದು. ವಿದ್ಯೆ ದಾರಿ ತೋರಿಸುತ್ತೆ, ಅಹಂಕಾರ ದಾರಿನೇ ತಪ್ಪಿಸುತ್ತೆ ಅಂತಾರೆ. ಇವಳು ಈ ಥರ ಆಡಿದ್ರೆ ಮುಂದೆ ಓದೋದು ಕಷ್ಟ ಕಣೆ. ಅಪ್ಪ ಹಂಗೆಲ್ಲ ಹೇಳ್ಬೇಡ ಬಿಡು. ಪಾಪ ನಮ್ ಸುಬ್ಬು ಇವಳು ನೋದಿಸ್ಬೇಕು ಅಂತ ಹಗಲು ರಾತ್ರಿ ಅಂದೆ ಕಷ್ಟಪಟ್ಟು ಎಲ್ಲನೂ ಸಹಿಸ್ಕೊಂಡು ದುಡಿತಿದ್ದಾನೆ. ಅವ್ನು ಪಡೋ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕಲ್ವಾ? ನಿಜಮ್ಮ, ನನ್ನ ಮಗ ಈ ಮನೆಗೋಸ್ಕರ ತುಂಬ ಕಷ್ಟಪಡ್ತಿದ್ದಾನೆ. ಅವನೆಲ್ಲ ಪ್ರಯತ್ನಕ್ಕೂ ಫಲ ಸಿಗ್ಲೇಬೇಕಮ್ಮ. ಇದೆಲ್ಲ ನನಗೇನು ಬೇಡ ಮೇಡಮ್, ನಾನು ಚೆನ್ನಾಗಿದ್ದೀನಿ, ಏನೂ ಆಗಿಲ್ಲ. ನನಗೆ ತುಂಬ ಕೆಲಸ ಇದೆ, ನಾನು ಹೊರಡ್ತೀನಿ. ಸುಬ್ಬು, ಇವತ್ತು ನೀನು ಯಾವ ಕೆಲಸನೂ ಮಾಡೋದು ಬೇಡ. ಮೊದಲು ಮನೆಗೆ ಹೋಗಿ ರೆಸ್ಟ್ ಮಾಡು. ಇಲ್ಲ ಮೇಡಮ್, ತುಂಬ ಕೆಲಸಗಳಿದೆ, ಅವೆಲ್ಲ ನಾನು ಮುಗಿಸ್ಲೇಬೇಕು. ಪರವಾಗಿಲ್ಲ, ಅದೇನೇ ಕೆಲಸ ಇದ್ರೂ ನೀನು ನಾಳೆ ಬಂದು ಮಾಡು. ಕಷ್ಟಪಟ್ಟು ನಿಯತ್ತಾಗಿ ಕೆಲಸ ಮಾಡ್ತಿರೋದಕ್ಕೆ ಒಳ್ಳೆ ಬಹುಮಾನನೇ ಸಿಗ್ತಲ್ಲ ನಿನಗೆ. ಮೊದಲು ನೀನು ಮನೆಗೆ ಹೋಗು. ಛೇ, ಇದನ್ನೆಲ್ಲ ನನ್ನ ಮನಸ್ಸಲ್ಲೇ ಇಟ್ಕೊಂಡಿಲ್ಲ ಮೇಡಮ್. ಯಜಮಾನ್ರ ನಂಬಿಕೆ, ಅವ್ರ ಪ್ರೀತಿನೇ ನನಗೆ ಸಿಕ್ಕಿರೋ ದೊಡ್ಡ ಬಹುಮಾನ. ಅಂದರೆ ಒಂದೆರಡು ಮುಳ್ಳಿದೆ ಅಂತ ಗಿಡನೇ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಅದೇ ಆ ಒಂದೆರಡು ಮುಳ್ಳುಗಳೇ ವಿಷದ ಮುಳ್ಳಾದ್ರೆ ಏನು ಮಾಡ್ತೀಯ ಸುಬ್ಬು? ನೀನು ಇವತ್ತಿಲ್ಲಿರೋದು ಬೇಡ ಸುಬ್ಬು, ಹೋಗು ಮನೆಗೆ ನೀನು. ಮೇಡಮ್. ಸುಬ್ಬು ಪ್ಲೀಸ್. ಮಾಮ್, ನಾವು ಗೊತ್ತಿಲ್ಲದೇನೋ ಅವ್ರನ್ನ ಹತ್ರ ಮಾಡ್ತಾ ಇದೀವ. ನಾವು ಹೊಡೆದಿದ್ದಕ್ಕೆ ಅವನಿಗೆ ನೋವಾಗ್ತಿದೆ ಅಂತ ಅನ್ಕೋತಾ ಇದೀವಿ ಅಷ್ಟೇ. ಆದರೆ ಅವನು ಆ ಶ್ರಾವಣಿಯಿಂದ ಸಿಂಪತಿ ಗಿಟ್ಟಿಸ್ಕೊಂಡು ಅವಳಿಗೆ ಇನ್ನೂ ಹತ್ರ ಆಗೋದಕ್ಕೆ ನೋಡ್ತಾ ಇದ್ದಾನೆ. ಅಲ್ಲ, ಮನೆ ಕೆಲ್ಸಗಾರರಿಂದ ಹಿಡಿದು ಯಜಮಾನನವರೆಗೂ ಎಲ್ರಿಗೂ ಇವನೇ ಬೇಕು. ಮಾಮ್, ಇವನು ಏನಾದರೂ ಹೀಗೆ ಬಿಟ್ಟರೆ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮನ್ನ ಮುಳುಗಿಸ್ಬಿಡ್ತಾರಷ್ಟೇ. ನಾನು ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಎಲ್ಲ ಮಿತಿ ಮೀರಿ ಹೋಗಿದೆ. ಈಗ ಇವರೆಲ್ಲರೂ ಬಾಯಿ ಮುಚ್ಚಿಸ್ಬೇಕು ಅಂದರೆ ಆ ಸುಬ್ಬು ಬಾಯಿನ ಪರ್ಮನೆಂಟಾಗಿ ಮುಚ್ಚಬೇಕು. ಮಾಮ್, ಹಾಗಾದ್ರೆ ಸುಬ್ಬುನ ಆ ಸುಬ್ಬುನ ಸರಿಪಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಆಗ್ತಿಲ್ಲ. ನಮ್ಮನ್ನು ಯಾರಾದರೂ ಕಿಣಕಿದ್ರೆ ನಾವು ಅವ್ರನ್ನ ಸರಿಪಡ್ಸಕ್ಕೆ ನೋಡಬೇಕು ಅಥವಾ ಸಹಿಸ್ಕೊಂಡು ಹೋಗ್ಬೇಕು. ಅದೆರಡೂ ಆಗ್ತಿಲ್ಲ ಅಂದರೆ
ಅವ್ರನ್ನ ಸಾಯಿಸ್ಬಿಡ್ಬೇಕು. ನಾಳೆ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ. ಪೂಜೆ ಮಾಡ್ತಿದ್ದ ಹಾಗೆ ವೈಕುಂಠದಿಂದ ನಾರಾಯಣ ಬಂದ್ಬಿಡ್ತಾನೆ. ಇಲ್ಲಿ ನಾವು ಸುಬ್ಬುನ ಸೀದಾ ವೈಕುಂಠಕ್ಕೆ ಕಳಿಸ್ಬಿಡ್ಬೇಕು. ಯೋಗ್ಯತೆ ಏನು? ಈ ಮನೆ ಯಜಮಾನಿನೇ ಮುಟ್ಟಿದ್ಯಾ ನೀನು? ಪ್ರೀತಿನ ನಮ್ಮಮ್ಮ ಒಪ್ಕೊಳ್ಳೋದೇ ಕಷ್ಟ ಅಂದ್ಕೊಂಡಿದ್ದೆ. ನಿಮ್ಮಮ್ಮ ಒಪ್ಕೊಳ್ಳೋದು ಇನ್ನೂ ಕಷ್ಟ ಅನ್ನಿಸ್ತಾ ಇದೆ. ಅವ್ರು ನೀವು ಹೊಡೆಯೋ ಮಟ್ಟಕ್ಕೆ ಬಂದರು ಅಂದರೆ ನಮ್ಮ ಪ್ರೀತಿನ ಒಪ್ಕೊಳ್ತಾರಾ? ಅವ್ರು ನಮ್ಮ ಪ್ರೀತಿನ ಒಪ್ಕೋತಾರ ಅಂತ ಯೋಚನೆ ಮಾಡೋಕ್ಕಿಂತ ನಾವು ಅವ್ರನ್ನ ಹೇಗೆ ಒಪ್ಪಿಸ್ಬೇಕು ಅಂತ ಯೋಚನೆ ಮಾಡಬೇಕು. ನನಗಂತೂ ಈ ಪ್ರಪಂಚದಲ್ಲಿ ಇನ್ನೇನೂ ಬೇಕಾಗಿಲ್ಲ. ನೀನಿದ್ರೆ ಅಷ್ಟೇ ಸಾಕು. ನಮ್ಮ ಮನೇಲಿ ಎಷ್ಟೇ ಜನ ಇರಲಿ, ನನಗೆ ಎಷ್ಟೇ ಓದಿರಲಿ, ಅದು ಯಾವುದೇ ಪರಿಸ್ಥಿತಿಲಿದ್ರು ಅದು ಯಾವುದು ನಿನಗಿಂತ ಹೆಚ್ಚಲ್ಲ ನನಗೆ. ಶ್ರೀವಲ್ಲಿ ನಿಮ್ಮ ಅಣ್ಣನ ಪ್ರೀತಿ ಮಾಡ್ತೀನಿ ಅಂತ ಮಾತಾಡಿದ್ರೇ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ನೀ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂದರೆ ಯಾಕೆ ಅಷ್ಟು ಕೋಪ ಮಾಡ್ಕೊಳ್ತಿದ್ದಾರೆ? ನಿಮ್ಮಮ್ಮ ಕೋಪ ಮಾಡ್ಕೊಂಡಿದ್ದು ನೋಡಿ ನನಗೂ ಕೋಪ ಬಂತು. ಮತ್ತೇನಾರು ಅವ್ರು ನಮ್ಮ ಮುಂದೆ ಬಂದರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಯಾಕೆ ಊಟಕ್ಕೆ ಬರಲಿಲ್ಲ? ಅಮ್ಮ, ನನಗೆ ಹಸಿವಿಲ್ಲ, ಊಟ ಮಾಡೋ ಮನಸ್ಸು ಇಲ್ಲ. ನಿನ್ನ ಮನ್ಸು ಯಾಕಿಲ್ಲ, ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ತಲೆಯಲ್ಲಿ ಇಟ್ಕೋ, ನೀನು ಇಷ್ಟಪಟ್ಟಿದ್ಯಾ ಅನ್ನೋದು ಮಾತ್ರಕ್ಕೆ ನೀನು ಆಸೆ ಪಟ್ಟಿದ್ದೆಲ್ಲ ನಿನಗೆ ಸಿಗೋದಿಲ್ಲ. ಯಾಕೆ ಸಿಗಲ್ಲ? ನನ್ನ ತಂಗಿ ಆಸೆ ಪಟ್ಟಿದ್ದು ಯಾಕೆ ಸಿಗಲ್ಲ ಅಂದೆ. ಸುಬ್ರಹ್ಮಣ್ಯ, ಏನೋದು ತುಟಿ ಮೇಲೆ ಗಾಯ? ಈಗ ಹೆಲ್ಮೆಟ್ ಹಾಕೊಳ್ಳುವಾಗ ಅದು ಗ್ಲಾಸ್ ತಾಗ್ಬಿಡ್ತಮ್ಮ. ಅದು ಬಿಡು, ಅದೆಷ್ಟೇ ಕಷ್ಟ ಆದ್ರೂ ನನ್ನ ತಂಗಿ ಆಸೆ ಪಟ್ಟಿದ್ದು ನಾನು ಈಡೇರಿಸ್ತೀನಿ. ಸುಬ್ರಹ್ಮಣ್ಯ, ಅವಳು ಏನು ಆಸೆ ಪಟ್ಟಿದ್ದಾಳೆ ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನು ಈ ಥರ ಮಾತಾಡ್ತಿರ್ಲಿಲ್ಲ. ಗೊತ್ತಮ್ಮ.